ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಸುದ್ದಿ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರು ಭಾಗಕ್ಕೆ ಇರುವಂತಹ ಈ ಡ್ರಗ್ಸ್ ನಂಟು ಇದೀಗ ಮೈಸೂರು ಭಾಗಕ್ಕೂ ಕೂಡ ಅಂಟಿಕೊಂಡು ಬಿಟ್ಟಿದೆ. ಹಿಂದೆಯೂ ಕೂಡ ಸುದ್ದಿ ಆಗಿತ್ತು, ಆದರೆ ಈಗ ಮುಂದುವರೆದು ಹಳ್ಳಿ ಭಾಗದಲ್ಲೂ ಕೂಡ ಇದೊಂದು ಸುದ್ದಿ ಹಾಗೆ ಬಿಟ್ಟಿದೆ. ಇದೀಗ ಮೈಸೂರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅಥವಾ ಮೈಸೂರು ಪೊಲೀಸ್ ಇಲಾಖೆ ಏನಿದೆ ಒಟ್ಟಾರೆಯಾಗಿ ಒಂದು ರೇಡ್ ಕೂಡ ಮಾಡಿದೆ. ಬಹುತೇಕ ಅಂದಾಜಿಸಲಾಗ್ತಾ ಇರುವಂಥದ್ದು ಬರೋಬ್ಬರಿ 12 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಇದೀಗ ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ಈಗಾಗಲೇ 7 kgಯಷ್ಟು ತಯಾರಾಗಿ ಇರುವಂಥದ್ದು, ಅಂದರೆ ಈಗಾಗಲೇ ಅದನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಆಗಿರುವಂಥ ಪ್ಯಾಕೆಟು 7 kg ಮೌಲ್ಯದ ಪ್ಯಾಕೆಟ್ ರೆಡಿ ಆಗಿತ್ತು. ಅರ್ಧ kg, 1 kg, 1/4 kg ಈ ರೀತಿಯಾಗಿ ಪ್ಯಾಕೆಟ್ಗಳನ್ನು ಕೂಡ ಮಾಡಿ ಸಿದ್ಧಪಡಿಸಲಾಗಿತ್ತು. ಒಟ್ಟು 7 kg ಹಾಗೆ ಸಿಕ್ಕಿಬಿಟ್ರೆ ಇನ್ನು 41 kg ಇನ್ನೇನು ತಯಾರು ಆಗಬೇಕಾಗಿರುವಂಥದ್ದು, ಅಂದರೆ ಇನ್ನು ಲಾಸ್ಟ್ ಪ್ರೊಸೀಜರಲ್ಲಿ ಇರುವಂಥ ಒಂದು ಡ್ರಗ್ಸ್ ಅದು. ಸೊ ಆ ರೀತಿಯಾಗಿ ಒಟ್ಟು 48 kg ಡ್ರಗ್ಸನ್ನು ಇದೀಗ ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ಇಂಥದ್ದೊಂದು ನಾಲಾಯಕ ಕೆಲಸ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ದಾಸನಪುರ ಮಧ್ಯೆ ಇರುವಂಥ ತೋಟದ ಮನೆಯಲ್ಲಿ ನಡೆದಿರುವಂಥ ಘಟನೆ. ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ನಾಲಾಯಕ ವ್ಯವಸ್ಥೆ ನಮ್ಮಲ್ಲಿ ಉಟ್ಟುಕೊಂಡು ಬಿಟ್ಟಿದೆ ಅನ್ನೋದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ವಿಶೇಷವಾಗಿ ಯಾರೂ ಕೂಡ ಮಕ್ಕಳಾಗಿದ್ದಂಥವರು ಈ ವಿಡಿಯೋನ ಗಮನಿಸೋದಕ್ಕೆ ಹೋಗಬೇಡಿ. ಬಹುತೇಕ ಈ ಒಂದು ವಿಡಿಯೋ ಸಮಾಜದ ಒಂದು ಒಳಿತಿಗಾಗಿ, ನಮ್ಮ ಸಮಾಜದಲ್ಲಿ ಎಂತಹ ವ್ಯವಸ್ಥೆಗಳು ಇದ್ದಾವೆ, ಎಂತೆಂಥ ಕ್ರೂರ ಕೆಲಸಗಳು ನಡೀತಾವೆ, ದುಡ್ಡಿಗಾಗಿ ಹೇಗೆ ಬಡವರನ್ನು ಅಥವಾ ಜನಗಳನ್ನು ಮೋಡಿ ಮಾಡ್ತಾ ಇದ್ದಾರೆ, ಜನಗಳನ್ನು ದಾಸರನ್ನಾಗಿ ಮಾಡ್ತಾ ಇದ್ದಾರೆ, ಚಟಗಳಿಗೆ ಹೇಗೆ ಬಲಿಯಾಗಿ ಕೆಡಿತಾ ಇದ್ದಾರೆ ಅನ್ನೋದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಹಾಗಾಗಿ ಮಕ್ಕಳು ಈ ವಿಡಿಯೋನ ಗಮನಿಸಬೇಡಿ. ಸಾಧ್ಯವಾದರೆ ನೀವು 18+ ಇರುವಂಥವರು ಕೂಡ ಈ ಒಂದು ವಿಡಿಯೋನ ಗಮನಿಸಬಹುದು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರತ್ನಪುರಿ ದಾಸನಪುರ ಮಧ್ಯೆ ಇರುವಂಥ ತೋಟದ ಮನೆಯಲ್ಲಿ ಭಾರೀ ಪ್ರಮಾಣದ ಸಿಂಥೆಟಿಕ್ಸ್ ಡ್ರಗ್ಸ್ ಪ್ಯಾಕೆಟ್ ಇದೀಗ ಪತ್ತೆ ಹಾಗೆ ಬಿಟ್ಟಿದೆ. ಈ ವೇಳೆ ಪೊಲೀಸರು ಕೂಡ ದಾಳಿ ನಡೆಸಿ ವಶವನ್ನ ಪಡಿಸಿಕೊಂಡಿದ್ದಾರೆ. ಬಹುದಿನಗಳಿಂದ ಆ ಒಂದು ಭಾಗದಲ್ಲಿ, ಹುಣಸೂರು ಭಾಗದಲ್ಲಿ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳು ಕೂಡ ದಾಖಲಾಗ್ತಾ ಇದ್ವು. ಅಂದ ಹಾಗೆ ಅಲ್ಲಿ ಪರಿಶೀಲನೆ ಅಂಥದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ. ಒಂದು ಇಲಾಖೆ ಇದನ್ನು ತುಂಬ ಸ್ಟ್ರಾಂಗ್ ಆಗಿ ತೆಗೆದುಕೊಂಡು ಬಿಡುತ್ತೆ. ಈ ಒಂದು ಸಂದರ್ಭಕ್ಕೆ ಇಲಾಖೆಯನ್ನು ನಾವು ಗೌರವಿಸಬೇಕು, ಅಥವಾ ಗೌರವಿಸಿದರೆ ಇಲ್ಲಿ ತಮಗೆ ತಾವೇ ಬೆನ್ನು ಚಪ್ಪರಿಸಿಕೊಂಡು ಮುಂದೆ ಆಗುವಂಥ ಅನಾಹುತಗಳಿಗೆ ದಾರಿ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಆದರೂ ಈ ಸಂದರ್ಭಕ್ಕೆ ಅಪ್ರಿಸಿಯೇಟ್ ಮಾಡಲೇಬೇಕಾಗಿರುವಂಥ ವಿಚಾರ. 22ನೇ ತಾರೀಕು ಸ್ಥಳಕ್ಕೆ ಈ ನಾಲಾಯಕರು ಬಂದು ಬಿಡ್ತಾರೆ. ಅಂದರೆ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ಜನರ ಕೈವಾಡ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇಬ್ಬರು ತುಂಬ ಎಕ್ಸ್ಪರ್ಟ್ ಇರುವಂಥವರು, ಜೊತೆಗೆ 4 ಜನ ಈಗಷ್ಟೇ ಅದರಲ್ಲಿ ಎಕ್ಸ್ಪರ್ಟ್ ಆಗ್ತಾ ಇರುವಂಥವರು. ಒಟ್ಟು ಸ್ಥಳೀಯರು ಸೇರಿ ಅಥವಾ ಸ್ಥಳೀಯ ವ್ಯಕ್ತಿಯೋರ್ವರನ್ನು ಸೇರಿ ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಆ ಒಂದು ವಿಷಯ ಹೇಗೆ, ಇದನ್ನು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡ್ರಗ್ಸ್ ಹೇಗೆ ಬರ್ತಾ ಇದೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಹುಣಸೂರು ಭಾಗಕ್ಕೆ ಹೇಗೆ ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾರೆ. ಸಂಬಂಧಪಟ್ಟಿರುವಂಥ ಪೊಲೀಸ್ ಇಲಾಖೆ ಅಥವಾ ಅಲ್ಲಿ ಏರಿಯಾಗೆ ಹುಣಸೂರಿಗೆ ಸಂಬಂಧಪಟ್ಟಿರುವಂಥ ಪೊಲೀಸರು ತೀವ್ರವಾಗಿ ಇದನ್ನು ಚರ್ಚೆ ಮಾಡಿ ಈ ಒಂದು ದಂಧೆ ಮಾಡ್ತಾ ಇರುವಂಥವ್ರನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಿಬಿಡುತ್ತೆ. ಹಾಗಾಗಿ ಹುಣಸೂರು ತಾಲೂಕಿನ ರತ್ನಪುರಿ ದಾಸರಪುರ ಮಧ್ಯೆ ಇರುವಂಥ ಒಂದು ತೋಟದ ಮನೆಯಲ್ಲಿ ಮಾಹಿತಿ ಸಿಕ್ಕು ಬಿಡುತ್ತೆ. ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ಪತ್ತೆ ಹಚ್ಚುತ್ತಾರೆ. ಪತ್ತೆ ಹಚ್ಚಿ ಹೇಗಾದರೂ ಮಾಡಿ ರೇಡ್ ಮಾಡಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡ್ಕೊಳ್ತಾರೆ. ರೇಡ್ ಮಾಡಿ ಆ ಸಂದರ್ಭಕ್ಕೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಕೆಲವೊಂದಿಷ್ಟು ಮುಂದಾಗಿ ಬಿಡ್ತಾರೆ. ಆ ಸಂದರ್ಭಕ್ಕೆ 10 ಕಿಲೋಮೀಟರ್ವರೆಗೂ ಕೂಡ ರನ್ ಮಾಡ್ತಾರೆ. ಅದಾದ ಬಳಿಕ ಆ ಮನೆಯ ಅಥವಾ ತೋಟದ ವ್ಯಕ್ತಿ ಏನಿದ್ದಾನೆ ಆತ ಸಿಕ್ಕು ಬಿಡ್ತಾನೆ. ಆತನನ್ನು ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ಈಗ ಯಾರ್ಯಾರೆಲ್ಲ ಕೈವಾಡ ಇದೆ, ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದರಲ್ಲಿ ರಾಜಕೀಯದವ್ರ ಲಿಂಕ್ ಇದೆಯಾ, ಅಧಿಕಾರಿಗಳ ಲಿಂಕ್ ಇದೆಯಾ, ಅಥವಾ ಹೇಗೆ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಸಾಧ್ಯ, ಇಂಥದ್ದೆಲ್ಲವನ್ನು ಕೂಡ ಪಟ್ಟ ಹಾಗೆ ತನಿಖೆಯನ್ನು ಕೂಡ ಪೊಲೀಸರು ನಡೆಸಿಬಿಟ್ಟಿದ್ದಾರೆ. ಬಹುತೇಕ ಈ ಒಂದು ದುರಂತ ಏನು ಅಂತಂದರೆ, ನಮ್ಮ ರಾಜ್ಯಕ್ಕೆ ಈ ರೀತಿಯಾದಂಥ ಡ್ರಗ್ಸ್ ವಿಚಾರ, ಡ್ರಗ್ಸ್ ಅನ್ನೋದು ತುಂಬ ಕೆಟ್ಟದಾದಂಥದ್ದು. ಡ್ರಗ್ಸ್ಗೆ ಎಡಿಕ್ಟ್ ಆಗಿಬಿಟ್ರೆ ಆ ಮನುಷ್ಯ ಮುಂದೆ ತನ್ನ ಭವಿಷ್ಯದಲ್ಲಿ ತಾನು ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಕ್ರೂರವಾದಂತಹ ಒಂದು ವಸ್ತು ಇದು. ಇದನ್ನು ಯಾರೂ ಕೂಡ ಸೇವನೆ ಮಾಡಬಾರ್ದು ಮತ್ತು ಇದನ್ನು ಯಾರೂ ಕೂಡ ಪರ್ಮಿಷನ್ ಕೊಡಬಾರ್ದು. ಅದರಲ್ಲೂ ಕೂಡ ಸಾಕಷ್ಟು ನೋವಿದೆ. ಏನು ಅಂತಂದರೆ, ಮೈಸೂರು ಭಾಗ ತುಂಬ ಡೆವಲಪ್ ಆಗ್ತಾ ಇರುವಂಥದ್ದು, ಅಥವಾ ಸಾಕಷ್ಟು ಜನ ಅಂದುಕೊಂಡಿರುವಂಥದ್ದು ಏನು ಅಂತಂದರೆ, ಮೈಸೂರು ಭಾಗ ಏನಿದೆಯಲ್ಲ ತುಂಬ ಶಾಂತವಾದಂಥ ಪ್ರದೇಶ, ಯಾವುದೇ ಕಿರಿಕಿರಿ ಇಲ್ಲ, ಅವರ ಪಾಡಿಗೆ ಅವರು ಇರುವಂಥ ಪ್ರದೇಶ, ಈ ರೀತಿಯಾಗಿ ಇರುವಂಥದ್ದು. ಆದರೆ ಬೆಂಗಳೂರು ವಿಚಾರಕ್ಕೆ ಬರೋದು ಬೇಡ ಬಿಡಿ. ಬೆಂಗಳೂರು ಕಲುಷಿತವಾದಂಥ ವಾತಾವರಣ ಯಾವತ್ತೂ ಕೂಡ ಪಡೆದುಕೊಂಡು ಬಿಟ್ಟಿದೆ. ಬಹುತೇಕ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದ ಅಲ್ಲಿ ಜನಗಳು ಕೂಡ ಬಂದಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಏನು ಡೆವಲಪ್ ಮಾಡ್ತಾರೋ ಅದು ಏನಾಗುತ್ತೋ ಗೊತ್ತಿಲ್ಲ. ಒಟ್ಟು ಕಲುಷಿತವಾದಂಥ ವಾತಾವರಣ ಒಂದು ಬೆಂಗಳೂರಲ್ಲಿ ಇದ್ದರೆ, ಮೈಸೂರು ಸಿಂಪಲ್ ಆಗಿರುವಂಥ ಸಿಟಿ ಅಂತ ಕರಿತಾ ಇದ್ರು, ಅಥವಾ ಸಿಂಪಲ್ ಆಗಿ
ಅಥವಾ ಯಾರ್ದು ಕೂಡ ಕಿರಿಕಿರಿ ಇಲ್ಲ, ಯಾವುದೇ ರೀತಿಯಾದ ಕಿರಿಕಿರಿ ಇಲ್ಲ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಸ್ಫೋಟಕವಾದಂತಹ ಮಾಹಿತಿ ಕೂಡ ಹರಿದಾಡ್ತಾ ಇರುವಂತಹದ್ದು. ಮೈಸೂರು ಜಿಲ್ಲಾ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಕೂಡ ಒಂದಿಷ್ಟು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಅಲ್ಲಿ ಸಿಕ್ಕಿರುವಂತಹ ಡ್ರಗ್ಸ್ ವಿಚಾರಕ್ಕೆ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ 48 kg ಮಾದಕ ವಸ್ತು ಪತ್ತೆಯಾಗಿದೆ. 7 kg ಈಗಾಗಲೇ ರೆಡಿ ಆಗಿರುವಂಥದ್ದು, ಇನ್ನು 41 kg ಲಾಸ್ಟ್ ಹಂತದಲ್ಲಿ ಇರುವಂಥದ್ದು. ಸೊ ಆ ರೀತಿಯಾಗಿ ಒಟ್ಟು 48 kg ಸಿಕ್ಕಿದೆ. ಈ ಮೌಲ್ಯವನ್ನು ಗಮನಿಸೋದಾದ್ರೆ 12 ಕೋಟಿ ಹೆಚ್ಚು ಕಡಿಮೆ 12 ಕೋಟಿ ಮೌಲ್ಯದ ವಸ್ತು ಈಗ ಸಿಕ್ಕುಬಿಟ್ಟಿದೆ. ಇದಕ್ಕೆಲ್ಲದಕ್ಕೂ ಏನು ಕಾರಣ? ಕೇವಲ ಮೈಸೂರು ಭಾಗದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ರ ಅಥವಾ ಎಲ್ಲೆಲ್ಲಿ ಲಿಂಕ್ ಇದೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ನಾವೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ತೇವೆ ಅನ್ನುವ ರೀತಿಯಲ್ಲಿ ಈಗ ವರಿಷ್ಠ ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನು ನೀಡಿಬಿಟ್ಟಿದ್ದಾರೆ. ನಿಜ ಮಹಾದೇವಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರು ಪ್ರತಿಕ್ರಿಯೆ ನೀಡಿದ್ರೇನು, ಏನು ಮಾಡಿದ್ರೇನು, ಸೊ ಒಟ್ಟು ಇಂಥದ್ದೊಂದು ಪ್ರೊಸೀಜರ್ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂಥದ್ದನ್ನು ಇದೀಗ ಪೊಲೀಸರು ಭೇದಿಸಿ ಬಿಟ್ಟಿದ್ದಾರೆ. ಇನ್ನು ಒಂದು ಕಡೆ ಈ ಹಂತವಾದರೆ ಕೇವಲ ಮೈಸೂರಿನಲ್ಲೆಲ್ಲ ಇದೇ ರೀತಿಯಾಗಿ ಬಹುತೇಕ ಭಾಗಗಳಲ್ಲೂ ಕೂಡ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ವರದಿಗಳು ಕೂಡ ಆಗ್ತಾ ಇದ್ದಾವೆ. ಅದಕ್ಕೂ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ದಿಢೀರಾಗಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಕ್ರಮವನ್ನು ಕೈಗೊಂಡ್ರೆ ಅಥವಾ ಅವುಗಳ ಮೇಲೆ ರೇಡ್ ಮಾಡಿ ವಶಕ್ಕೆ ಪಡೆದುಕೊಂಡ್ರೆ ಆ ಒಂದು ಹಂತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ತುಂಬ ಗೌರವ ಮತ್ತು ತುಂಬ ಹೆಮ್ಮೆಯನ್ನು ಪಡುವಂಥ ಕೆಲಸ ಆಗಬಹುದು. ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.